ಹೌದು ವೀಕ್ಷಕರೇ, ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ದಿನಪೂರ್ತಿ ದುಡಿಯೋದು ಗೇಣು ಹೊಟ್ಟೆಗೆ ತುಂಡು ಬಟ್ಟೆಗೆ ಅನ್ನೋದು ತಿಳಿದಿರೋ ವಿಚಾರ. ಆದರೆ ಸಾವಿರಾರು ಮಂದಿ ಜನರ ಹೊಟ್ಟೆಗೆ ಸೇರಬೇಕಾದ ಅನ್ನವನ್ನ JCB ಮೂಲಕ ಗುಂಡಿ ತೋಡಿ ಮಣ್ಣು ಮುಚ್ಚಿದ್ದಾರೆ. ಹೌದು, ಅಂದ ಹಾಗೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಗಲಗುರ್ಕೆಯ ರಾಷ್ಟ್ರೀಯ ಹೆದ್ದಾರಿ ಬಳಿ ಮನರೇಗಾ ಬಚಾವೋ ಬೃಹತ್ ಪ್ರತಿಭಟನಾ ಸಭೆಯನ್ನು ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸುಮಾರು 1,00,000ಕ್ಕೂ ಹೆಚ್ಚು ಮಂದಿ ಬರುವ ನಿರೀಕ್ಷೆ ಇತ್ತು. ಬಂದವರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಆದರೆ ಸಭೆಗೆ ನಿರೀಕ್ಷಿತ ಮಟ್ಟದಲ್ಲಿ ಜನರು ಬಂದಿಲ್ಲ. ಮಾಡಿದ್ದ ಅಡುಗೆಯಲ್ಲಿನ ಅನ್ನ ಸೇರಿದಂತೆ ವಿವಿಧ ಮಾದರಿಯ ಆಹಾರ ಪದಾರ್ಥಗಳು ಬಹುಪಾಲು ಉಳಿದು ಹೋಗಿದೆ. ಇನ್ನು ಅದ್ಯಾವ ಅವಿವೇಕಿ ಸಲಹೆ ಕೊಟ್ಟರೋ ಏನೋ ಗೊತ್ತಿಲ್ಲ, ಲೋಡ್ ಗಟ್ಟಲೆ ಅನ್ನವನ್ನು JCB ಮೂಲಕ ಗುಣಿ ತೋಡಿ ಮಣ್ಣು ಮುಚ್ಚಿದ್ದಾರೆ. ಸಾವಿರಾರು ಮಂದಿ ಹೊಟ್ಟೆ ಸೇರಬೇಕಾದ ಈ ಅನ್ನ ಮಣ್ಣು ಪಾಲಾಗಿದೆ. ಅನ್ನದ ಅಗುಳಿನ ಮಹತ್ವ ಅರಿತವರು ಈ ದೃಶ್ಯಗಳನ್ನು ಕಂಡರೆ ರಕ್ತ ಕುದಿಯದೇ ಇರೋದಿಲ್ಲ. ವೆಂಕಟೇಶ್ ಅಂತ ಹೇಳೋಣ. ಎಷ್ಟು ಜನಕ್ಕೆ ಅಡುಗೆ ಮಾಡಿಸಿದ್ರು, ಎಷ್ಟು ಮಿಕ್ಕೋಗಿದೆ? 40,000ರಿಂದ 50,000 ಜನಕ್ಕೆ ಅಡುಗೆ ಮಾಡಿದ್ದಾರೆ. ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆಗಿರೋದ್ರಿಂದ ಊಟ ಸ್ವಲ್ಪ ಉಳಿದೋಗಿದೆ. ಎಷ್ಟು ಉಳಿದೋಗಿದೆ? ಎಷ್ಟು ಪಾತ್ರೆಗಳು ಉಳಿದಿದ್ದಾವೆ? ಏನೇನೆಲ್ಲ ಮಾಡಿದ್ರು? ಕೇಸರಿ ಬಾತು ಮೂರು ಐಟಮ್ ಎಲ್ಲ ಮಿಕ್ಕೋಗಿದೆಯಾ? ಇಲ್ಲ ಕೇಸರಿ ಬಾತ್ ಖಾಲಿ ಆಗಿದೆ. ಪಲಾವ್ ಉಳ್ಳೆ ಮೊಸರನ್ನಿಗೆ 2 ಪಾತ್ರೆ ಐತೆ. ಇದಕ್ಕೆ ಮೊಸರನ್ನ ಖಾಲಿ ಆಗಿರ್ತಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ತಂದು ಅನ್ನರಾಮಯ್ಯ ಎಂಬ ಹೆಸರನ್ನ ಪಡೆದಿದ್ದಾರೆ. ಆದರೆ ಅನ್ನರಾಮಯ್ಯ ಬಂದಿದ್ದ ಬೃಹತ್ ಸಭೆಯಲ್ಲಿಯೇ ಅವರಿಗೆ ಕಳಂಕ ತರುವ ಕೆಲಸ ಆಗಿದೆ. ಇನ್ನು ನಮ್ಮ ಚಿಕ್ಕಬಳ್ಳಾಪುರದಾದ್ಯಂತ 10 ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು, ವಸತಿ ನಿಲಯಗಳು, ನಿರಾಶ್ರಿತರ ತಾಣಗಳಿವೆ. ಮಿಕ್ಕ ಅಡುಗೆಯನ್ನು ಇಲ್ಲಿ ಹಂಚಿದ್ರೂ ಸಹ ಒಂದು ಸಾರ್ಥಕ ಸೇವೆ ಮಾಡಿದಂತಾಗ್ತಾ ಇತ್ತು. ಇನ್ನಾದರೂ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ವೈಯಕ್ತಿಕ ಸಭೆಗಳಾಗಲಿ ಮಾಡೋ ಮುನ್ನ ವ್ಯರ್ಥವಾಗಿ ಅನ್ನ ಮಣ್ಣು ಪಾಲು ಮಾಡೋ ಮುನ್ನ ಒಮ್ಮೆ ಯೋಚಿಸಿದರೆ ಒಳಿತು. ಕಳವಾರ ಅರುಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.